Praise the Lord, church. ಪ್ರೈಸ್ ದಿ ಲಾರ್ಡ್ ಸಭೆಯೇ. This is a wonderful day. ಇದು ಬಹಳ ಶ್ರೇಷ್ಠವಾದ ದಿವಸ. The Lord has made and we will rejoice and be glad. ದೇವರು ಈ ದಿನವನ್ನ ಉಂಟು ಮಾಡಿದ್ದಾನೆ, ನಾವು ಇದರಲ್ಲಿ ಆನಂದಿಸೋಣ. Shall we pray? ನಾವು ಪ್ರಾರ್ಥಿಸೋಣ. Father, I pray ತಂದೆ, ನಾನು that ಪ್ರಾರ್ಥಿಸ್ತೇನೆ, you open the eyes of our understanding ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆರೆ ಮಾಡು. and that let heaven open for us. ಪರಲೋಕವು ನಮಗಾಗಿ ತೆರೆಯಲ್ಪಡಲಿ. Everything that is blocking heaven for us, ನಮಗಾಗಿ ಪರಲೋಕದಲ್ಲಿ ತಡೆಯೊಡ್ಡುತ್ತಿರುವ ಎಲ್ಲವನ್ನ we cancel it from our life. ನಾವು ನಮ್ಮ ಜೀವಿತದಿಂದ ಅದನ್ನ ಕ್ಯಾನ್ಸಲ್ ಮಾಡ್ತೇವೆ. And we pray, Lord, ನಾವು ಪ್ರಾರ್ಥಿಸ್ತೇವೆ ದೇವರೇ, that our mind and heart open ನಮ್ಮ ಹೃದಯ ನಮ್ಮ ಮನಸ್ಸು ತೆರೆಯಲ್ಪಡಲಿ. and we understand the scriptures. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ. Lord, I pray for my interpreter and myself. ದೇವರೇ, ನನ್ನನ್ನು ಹಾಗೂ ನನ್ನ ಭಾಷಾಂತರಗಾರರನ್ನು ನಿನ್ನ Fill ಕೈಗಪ್ಪಿಸ್ತೇನೆ. our mouth with words, Lord. ನಮ್ಮ ಬಾಯಿಗಳನ್ನ ನಿನ್ನ ಮಾತಿನಿಂದ Jesus' ತುಂಬಿಸು. name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Amen. ಆಮೆನ್. Praise the Lord, church. ಪ್ರೈಸ್ ದಿ ಲಾರ್ಡ್ ಸಭೆಯೇ. Today I want to speak about a very important subject ಇಂದು ನಾನು ಒಂದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯವನ್ನು ಹಂಚಿಕೊಳ್ತೇನೆ. because many have a question about this, ಅನೇಕರಿಗೆ ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಇದೆ. and it is called unforgiveness. ಇದು ಕ್ಷಮಿಸದೆ ಇರುವಂತದ್ದು. Now I want to tell you that unforgiveness is the worst sin. ನಾನು ನಿಮಗೆ ಹೇಳ್ತೇನೆ, ಕ್ಷಮಿಸದೆ ಇರುವಂತದ್ದು ಒಂದು ಬಹಳ ಕೆಟ್ಟ ಪಾಪ. Unforgiveness closes heaven for yourself. ನೀವು ಕ್ಷಮಿಸದೆ ಇರುವುದಾದ್ರೆ ನಿಮಗಾಗಿ ಪರಲೋಕವು ಅದು ಮುಚ್ಚಲ್ಪಡ್ತದೆ. We must forgive. ನಾವು ಕ್ಷಮಿಸಲೇಬೇಕು. The minute you stop forgiving people, ನೀವು ಜನರನ್ನ ಕ್ಷಮಿಸುವುದನ್ನು ನಿಲ್ಲಿಸಿದ ತಕ್ಷಣ even the Father will not forgive you. ತಂದೆಯು ನಿಮ್ಮನ್ನ ಕ್ಷಮಿಸುವುದಿಲ್ಲ. And even the Father, what He has forgiven you will come back on your shoulders. ತಂದೆ ನಿಮ್ಮನ್ನ ಈಗಾಗಲೇ ಯಾವೆಲ್ಲ ವಿಷಯದಲ್ಲಿ ಕ್ಷಮಿಸಿದ್ದು ಅನ್ನೋದು ತಿರುಗಿ ನಿಮ್ಮ ಭುಜವನ್ನು ಹೇರ್ತದೆ. So the biggest destruction in a Christian's life is resentment, hatred, unforgiveness. ಈ ಕ್ರೈಸ್ತಿಯ ಜೀವಿತದ ಒಂದು ಬಹಳ ಬೇಸರ, ಬಹಳ ದುಸ್ಸಂಗತಿ ಏನಂದ್ರೆ ಕ್ಷಮಿಸದೆ ಜೀವಿಸುವಂತ ಒಂದು ಜೀವನ. Now I want to tell you something. ನಾನು ಒಂದು ಕಾರ್ಯವನ್ನು ಹೇಳಲು Our ಬಯಸ್ತೇನೆ. resentment, ನನಗೆ ಒಂದು ತಿಳುವಳಿಕೆ our ಬೇಕಾಗಿದೆ. hatred, ನಾನು ಕ್ಷಮಿಸದೆ ದ್ವೇಷ, our unforgiveness ಕ್ಷಮಿಸದೆ ಇರುವಂತದ್ದು is not destroying our enemy. ಇದು ನನ್ನ ವಿರೋಧಿಯನ್ನ ನಾಶ ಮಾಡಲ್ಲ, It is busy destroying us. ಇದು ನನ್ನನ್ನೇ ನಾಶ ಮಾಡ್ತದೆ. Every time we remember our enemy, ನಾವು ಪ್ರತಿ ಬಾರಿ ನಮ್ಮ ವಿರೋಧಿಯನ್ನ ಜ್ಞಾಪಕ we ತೆಗೆದುಕೊಳ್ಳುವಾಗ can't eat, ನಾವು ಊಟ we ಮಾಡಕ್ಕಾಗಲ್ಲ, can't sleep, ನಾವು ನಿದ್ದೆ ಮಾಡಕ್ಕಾಗಲ್ಲ, our blood pressure goes high, ನಮ್ಮ ರಕ್ತದೊತ್ತಡ we ಹೆಚ್ಚಾಗುತ್ತೆ, can't go to work, ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, we are tensed, ನಮಗೆ ಚಿಂತೆ, ಒತ್ತಡ, we are worried. ನಮಗೆ ಚಿಂತೆ ಹೆಚ್ಚಾಗುತ್ತೆ. What's happening to the enemy? ಆ ವಿರೋಧಿಗೆ ಏನಾಗುತ್ತೆ? He doesn't even know you remembered him today. ಆತನಿಗೆ ಇಂದು ನಿಮ್ಮ ಜ್ಞಾಪಕನೇ ಇರಲ್ಲ. So our resentment, hatred, unforgiveness ನೋಡ್ರಿ, ನಾವು ಇತರರನ್ನ ಕ್ಷಮಿಸದಿರುವಾಗ is busy destroying us. ಅದು ನಮ್ಮನ್ನೇ ಅದು ನಾಶ ಮಾಡ್ತದೆ. So when the Lord says to forgive your enemy, ದೇವರು ನಿಮ್ಮ ವಿರೋಧಿಯನ್ನ ಕ್ಷಮಿಸಿರಿ ಎಂಬುದಾಗಿ ಹೇಳುವಾಗ He's telling you to do a good favor to yourself. ಅದು ನಿಮಗೆ ಅದು ಒಳ್ಳೆಯ ಕಾರ್ಯವನ್ನ ಮಾಡುವುದರ ಬಗ್ಗೆ ದೇವರು ಹೇಳ್ತಾನೆ. Now this is very important to understand. ಇದು ಬಹಳ ಮುಖ್ಯವಾದ ಒಂದು ಸಂಗತಿ ಅರ್ಥ ಮಾಡಿಕೊಳ್ಳಲು. Even in the prayer, when Jesus taught us to pray, ಯೇಸು ಪ್ರಾರ್ಥನೆಯನ್ನು ಕಲಿಸುವುದರಲ್ಲೂ ಈ ರೀತಿ ಒಂದು ವಿಷಯವನ್ನು ಹೇಳಿದ್ದಾನೆ. the Our Father, ಪರಲೋಕದಲ್ಲಿರುವ ತಂದೆಯೇ, He says, forgive us our sins ನಮ್ಮ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿ, as we forgive those who sin against us. ನಮಗೆ ವಿರೋಧವಾಗಿ ಮಾಡಿದವರ ಪಾಪಗಳನ್ನು ನಾವು ಕ್ಷಮಿಸುವ ಹಾಗೆ. So if you don't forgive, ನೀವು ಕ್ಷಮಿಸದಿದ್ರೆ neither will the heavenly Father forgive us. ಪರಲೋಕದ ತಂದೆ ನಮ್ಮನ್ನ ಕ್ಷಮಿಸುವುದಿಲ್ಲ. So we are going to read from the scriptures now. ಈ ವೇಳೆಯಲ್ಲಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. Matthew chapter 6 ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ and verse 14 and 15. 14 ಮತ್ತು 15ನೇ ವಾಕ್ಯ. Jesus is the speaker here, ಇಲ್ಲಿ ನೋಡ್ರಿ ಬರೆದದನ್ನ. and let's see what he says. ಇಲ್ಲಿ ಏನು ಯೇಸು ಹೇಳ್ತಿದ್ದನ್ನು ನೋಡೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. For if you forgive men their trespasses,
your heavenly Father will also forgive you. Yes, if you forgive your enemy, then the heavenly Father will forgive you. ನೀವು ನಿಮ್ಮ ವಿರೋಧಿಗಳನ್ನ ಕ್ಷಮಿಸಿದರೆ ನಿಮ್ಮ ಪರಲೋಕದ ತಂದೆ ನಿಮ್ಮನ್ನ ಕ್ಷಮಿಸ್ತಾನೆ. But if you do not forgive men their trespasses, neither will your Father forgive your trespasses. So if you do not forgive, neither will the Father forgive you. Jesus is the speaker here. ನೋಡ್ರಿ, ನೀವು ಕ್ಷಮಿಸದಿದ್ರೆ ತಂದೆ ನಿಮ್ಮನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಿದ್ದಾನೆ. Now, if you don't forgive, ನೀವು the ಕ್ಷಮಿಸದಿದ್ರೆ Father will not forgive you, ತಂದೆಯು ನಿಮ್ಮನ್ನ ಕ್ಷಮಿಸಲ್ಲ. and heaven closes for you. ಪರಲೋಕವು ನಿಮಗಾಗಿ ಮುಚ್ಚಲ್ಪಡ್ತದೆ. God will stop answering for you. ದೇವರು ನಿಮಗೆ ಉತ್ತರಿಸುವುದನ್ನು ನಿಲ್ಲಿಸಿ ಬಿಡ್ತಾನೆ. You may pray. ನೀವು ಪ್ರಾರ್ಥಿಸಬಹುದು. Your prayer will only reach your roof and come back. ನಿಮ್ಮ ಪ್ರಾರ್ಥನೆ ಕೇವಲ ನಿಮ್ಮ ಚಾವಣಿಗೆಯನ್ನು ಮುಟ್ಟಿ ಅದು ವಾಪಸ್ It ಬರುತ್ತೆ. will not reach the throne room of God. ದೇವರ ಸಿಂಹಾಸನದ ಮನೆಯನ್ನ ಕೋಣೆ ಅನ್ನೋದು ಮುಟ್ಟುವುದಿಲ್ಲ. And anybody pray for you, ನಿಮಗಾಗಿ ಯಾರೇ ಪ್ರಾರ್ಥಿಸಿದ್ರು God will not answer. ದೇವರು ಅದಕ್ಕೆ ಉತ್ತರ ಕೊಡಲ್ಲ. Because you need to forgive first. ಯಾಕಂದ್ರೆ ಮೊದಲು ನೀವು ಕ್ಷಮಿಸಬೇಕು. I remember I had a big healing meeting in Ahmedabad. ಅಹಮದಾಬಾದಲ್ಲಿ ಒಂದು ದೊಡ್ಡ ಸೌಖ್ಯತೆ ಕೂಟದ ಬಗ್ಗೆ ನನಗೆ ಜ್ಞಾಪಕವಿದೆ. The meeting was held in town hall. ಟೌನ್ ಹಾಲ್ ನಲ್ಲಿ ಆ ಕೂಟವನ್ನು ಆಯೋಜಿಸಿದ್ರು. The organizers told me that I need to go and pray for a lady who's having arthritis for 20 years. 20 ವರ್ಷಗಳಿಂದ ಆರ್ಥರೈಟಿಕ್ಸ್ ಇಂದ ಬಳಲುತ್ತಿದ್ದಂತ ಒಬ್ಬ ಸ್ತ್ರೀಗೆ ಪ್ರಾರ್ಥಿಸಲು ಅಲ್ಲಿ ಸಂಘಟಕರು ನನಗೆ ಹೇಳಿದ್ರು. She was having excruciating pain in her knees. ಆಕೆ ಮೊಣಕಾಲಿನಲ್ಲಿ ಬಹಳ ಗಂಭೀರವಾದ ನೋವು ಆಕೆಗಿತ್ತು. To stand up, there had to be 2-3 people to carry her. ಆಕೆ ಎದ್ದು ನಿಲ್ಬೇಕಾದ್ರೆ 2-3 ಜನ ಆಕೆಯನ್ನು ಎಬ್ಬಿಸಿ ನಿಲ್ಲಿಸಬೇಕಿತ್ತು. And again to sit down, the same problem. ಆಕೆ ಕೂರಿಸಲು ಸಮೇತನೂ ಅದೇ ಸಮಸ್ಯೆ. So she had this arthritis for 20 years. ಈ ಆರ್ಥರೈಟಿಸ್ ಆಕೆಗೆ 20 ವರ್ಷದಿಂದ ಆಕೆ ಬಳಲ್ತಾ ಇದ್ಲು. Now, I was called to pray for her after the morning meeting. ಆ ಕೂಟದ ಮುಂಜಾನೆ ವೇಳೆಯಲ್ಲಿ ಆಕೆಗಾಗಿ ನನ್ನ ಬಳಿ ಪ್ರಾರ್ಥಿಸಲು So ಹೇಳಿದ್ರು. when I went to her house, ಆಕೆ ಮನೆಗೆ ನಾನು she ಹೋದಾಗ was sitting on a chair. ಆಕೆ ಚೇರ್ ನಲ್ಲಿ There was a ಕುಳಿತುಕೊಂಡಿದ್ಲು. teapot there. ಅಲ್ಲಿ ಒಂದು ಟಿಪಾ ಇತ್ತು. I was given some coffee to drink. ನನಗೆ ಕುಡಿಯಲು ಒಂದು ಕಾಫಿ ಕೊಟ್ರು. And this sister removed a list. ಆಕೆ ಒಂದು ಲಿಸ್ಟ್ ಅನ್ನ ತೆಗೆದ್ಲು. And she read. ಆಕೆ ಅದನ್ನು ಓದಿದ್ಲು. She said, Pastor, do you remember so and so man of God? ಪಾಸ್ಟರ್, ಈ ಒಬ್ಬ ಸೇವಕರು ನಿಮಗೆ ಗೊತ್ತಾ? I said, yes, he's a powerful man of God. ನಾನು ಹೇಳಿದೆ, ಹೌದು, ಇವರು ಬಹಳ ಪವರ್ಫುಲ್ ಆದ ದೇವರ ಸೇವಕರು. She said, he prayed for me, nothing happened. ಅವರು ನನಗಾಗಿ ಪ್ರಾರ್ಥಿಸಿದ್ರು, ಏನಾಗಿಲ್ಲ ಎಂಬುದಾಗಿ Then ಹೇಳಿದ್ರು. she said, number 2, do you know this man of God? ಎರಡನೇದಾಗಿ ಇನ್ನೊಬ್ಬ ದೇವರ ಸೇವಕರ ಹೆಸರನ್ನು ಹೇಳಿ, ಇವ್ರು ನಿಮಗೆ ಗೊತ್ತಾ ಎಂಬುದಾಗಿ ಕೇಳಿದ್ರು. He also prayed, nothing happened. ಅವ್ರು ಸಹ ನನಗೆ ಪ್ರಾರ್ಥಿಸಿದ್ರು, ನನಗೆ ಏನಾಗಿಲ್ಲ. Number 3, do you know this man of God? ಮೂರನೇದಾಗಿ ಈ ದೇವರ ಸೇವಕರು ನಿಮಗೆ ಗೊತ್ತಾ? Like that, she read 15 good men of God's name. ಈ ರೀತಿಯಾಗಿ ಆಕೆ ಪುಸ್ತಕದಲ್ಲಿ 15 ಒಳ್ಳೆಯ ದೇವರ ಸೇವಕರ ಹೆಸರನ್ನು All prayed for her and nothing happened. ಅವರೆಲ್ಲರೂ ಆಕೆಗೆ ಪ್ರಾರ್ಥಿಸಿದ್ದಾರೆ, ಆದ್ರೆ ಆಕೆಗೆ ಏನೂ ಆಗಿಲ್ಲ. I was drinking my coffee ನಾನೀಗ ನನ್ನ ಕಾಫಿ ಕುಡಿತಿದ್ದೀನಿ. and I was seeing my future. ಈಗ ನನ್ನ ಭವಿಷ್ಯತ್ ನಾನು ಯೋಚಿಸ್ತಿದ್ದೀನಿ. I came to know ನನಗೆ ಗೊತ್ತಾಯ್ತು that the 16th name on her list is going to be my name. ಈಗ ಆಕೆಯ ಪಟ್ಟಿಯಲ್ಲಿರುವ 16ನೇ ಹೆಸರು ನನ್ನ ಹೆಸರು ಆಗುತ್ತೆ. So I decided I am not going to pray for her. ನಾನೀಗ ತೀರ್ಮಾನಿಸಿದೆ, ನಾನು ಈಗ ಈಕೆಗೆ Why should I ಪ್ರಾರ್ಥಿಸಲ್ಲ. take my name on a hit list? ಆಕೆಯ ಒಂದು ಆ ಪಟ್ಟಿಯಲ್ಲಿ ನನ್ನ ಹೆಸರು ಬರೋದು ನನಗೆ ಇಷ್ಟ ಇರಲಿಲ್ಲ. So after I finished my coffee, ನಾನು ಕಾಫಿಯನ್ನು ಕುಡಿದ ನಂತರ she said, now you pray for me. ಈಗ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ I ಆಕೆ said, ಹೇಳಿದ್ರು. no, I am not going to pray for you. ನಾನು ಆಕೆಗೆ ಹೇಳಿದೆ, ನಾನು ನಿಮಗೆ I ಪ್ರಾರ್ಥಿಸಲ್ಲ. said, because 15 good men of God have prayed for you. ನಾನು ಹೇಳಿದ ಈಗಾಗಲೇ 15 ಒಳ್ಳೆ ದೇವರ ಸೇವಕರು ನಿಮಗೆ I want ಪ್ರಾರ್ಥಿಸಿದ್ದಾರೆ. to pray and ask God why he is not answering. ಯಾಕೆ ದೇವರು ನಿಮಗೆ ಪ್ರಾರ್ಥಿಸಿದ ಪ್ರಾರ್ಥನೆ ಉತ್ತರ ಕೊಡ್ತಿಲ್ಲ? She told me there is a room there, you can go and pray. ಅಲ್ಲಿ ಒಂದು ಪ್ರಾರ್ಥನೆ ಕೋಣೆ ಇದೆ, ಅಲ್ಲಿ ಹೋಗಿ ಪ್ರಾರ್ಥಿಸಿ ಎಂಬುದಾಗಿ ಆಕೆ ಹೇಳಿದ್ಲು. I went in the room and I got on my knees. ನಾನು ಆ ಕೋಣೆ ಒಳಗೆ ಹೋಗಿ ಮೊಣಕಾಲು ಊರಿ ಪ್ರಾರ್ಥಿಸಿದೆ. First thing I said, Lord, please save my name. ಮೊದಲೇದಾಗಿ ದೇವರಿಗೆ ನಾನು ಹೇಳಿ, ದೇವರೇ ನನ್ನ ಹೆಸರನ್ನು ಕಾಪಾಡು. Then I said, Lord, good men of God have prayed for her. Why are you not healing? ನಾನು ದೇವರ ಬಳಿ ಕೇಳಿ, ದೇವರೇ, ಒಳ್ಳೆ ದೇವರ ಸೇವಕರು ಆಕೆಗೆ ಪ್ರಾರ್ಥಿಸಿದ್ದಾರೆ, ಯಾಕೆ ನೀನು ಆಕೆಯನ್ನು ಸೌಖ್ಯಗೊಳಿಸಿಲ್ಲ? The Lord spoke to me ದೇವರು ನನ್ನ ಸಂಗಡ and ಮಾತನಾಡಿದ. said from more than 22 years she is hating one of her own brother. ದೇವರು ನನಗೆ ಹೇಳಿದ್ರು, 22 ವರ್ಷಗಳಿಂದ ಆಕೆ ಒಬ್ಬ ಸ್ವಂತ ಸಹೋದರನನ್ನ ಆಕೆ ದ್ವೇಷಿಸ್ತಿದ್ದಾಳೆ. So I came out ನಾನು ಅಲ್ಲಿಂದ ಹೊರಗೆ ಬಂದೆ. and I said, sister, do you have a brother? ನಾನು ಆ ಸಹೋದರಿ ಕೇಳಿದ್ದೆ, ಸಹೋದರಿ, ನಿಂಗೆ ಒಬ್ಬ ಸಹೋದರ ಇದ್ದಾನ? She said, yes. ಆಕೆ ಹೇಳಿದ್ಲು, ಹೌದು. I said, the Lord says, ನಾನು ಆಕೆಗೆ ಹೇಳಿದ್ದೆ, ದೇವರು ನನಗೆ from ಹೇಳಿದ್ದಾನೆ, more than 22 years you are hating him. ನೀನು 22 ವರ್ಷಗಳಿಂದ ಆ ನಿನ್ನ ಸಹೋದರನನ್ನ ದ್ವೇಷಿಸ್ತಾ ಇದ್ದಿ. I only said so much. ನಾನು ಅಷ್ಟೇ ಹೇಳಿದೆ. All her hatred came out. ಆಕೆಯ ಒಳಗಿರುವ ಎಲ್ಲ ದ್ವೇಷ ಹೊರಗೆ ಬಂತು. Yes, I will never forgive him. ಹೌದು, ನಾನು ಆತನನ್ನ I ಕ್ಷಮಿಸುವುದಿಲ್ಲ. will not go for his funeral. ಆತನ ಶವ I ಸಂಸ್ಕಾರಕ್ಕೆ will ಹೋಗಲ್ಲ. not give him water to drink. ಆತನಿಗೆ ಕುಡಿಯಕ್ಕೆ ನೀರು ಕೊಡಲ್ಲ.
I was saying, Lord, thank you, you saved my name. ನಾನು ದೇವರಿಗೆ ಹೇಳಿದೆ, ದೇವರೇ ವಂದನೆ, ನೀನು ನನ್ನ ಹೆಸರನ್ನು ಕಾಪಾಡಿದ್ದೆ. Then I said, sister, you want to get healed? ನಾನು ನಂತರ ಆ ಸಹೋದರಿಗೆ ಹೇಳಿದೆ, ಸಹೋದರಿ ನೀನು ಸೌಖ್ಯ ಹೊಂದಬೇಕಾ? She said, yes. ಆಕೆ ಹೇಳಿದ್ಲು, ಹೌದು. I said, you will have to forgive your brother. ನೀನು ನಿನ್ನ ಸಹೋದರನನ್ನ ಕ್ಷಮಿಸಲೇಬೇಕು. Because God is not answering. ಇಲ್ಲೇ ಹೋದ್ರೆ ದೇವರು ಉತ್ತರ ಕೊಡಲ್ಲ. She said, I can't forgive my brother. ಆಕೆ ಹೇಳಿದ್ಲು, ಇಲ್ಲ ನನ್ನ ಸಹೋದರನನ್ನು ಕ್ಷಮಿಸಕ್ ಆಗಲ್ಲ. I said, you'll have to die with arthritis. ನಾನು ಬೇಕಾದ್ರೆ ಆರ್ಥರೈಟಿಸ್ ಸಾಯ್ತೀನಿ. There is no hope for you. ನಿನಗೆ ನಿರೀಕ್ಷೆ ಇಲ್ಲ. Then I thought, let me help her. ನಾನು ಆಕೆಗೆ ಒಂದು ಸಹಾಯ ಮಾಡಲು ತೀರ್ಮಾನ So I ಮಾಡಿದೆ. said, okay, let's do this. ಆಯ್ತು, ಈಗ ಈ ರೀತಿ ಮಾಡೋಣ. I said, I'll make a prayer. ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ, You repeat after me. ನನ್ನೊಂದಿಗೆ ಈ ಪ್ರಾರ್ಥನೆ ಹೇಳ್ರಿ ಎಂಬುದಾಗಿ So ಹೇಳಿ. I was trying to help her. ನಾನು ಆಕೆಗೆ ಸಹಾಯ So ಮಾಡೋದಕ್ಕೋಸ್ಕರ I said, ಪ್ರಾರ್ಥಿಸಿದೆ. say, Lord, ನಾನು ಹೇಳಿದೆ, ಹೇಳ್ರಿ I ದೇವರೇ, hate my brother. ನಾನು ನನ್ನ ಸಹೋದರನ ದ್ವೇಷಿಸ್ತೇನೆ, I can't forgive my brother. ನನ್ನ ಸಹೋದರನ ಕ್ಷಮಿಸಲ್ಲ. Give me the grace to forgive my brother. ನನ್ನ ಸಹೋದರನ ಕ್ಷಮಿಸಲು ಬೇಕಾದ And ಕೃಪೆಯನ್ನು I ಕೊಡು. was leading her into a prayer. ಈ ಒಂದು ಪ್ರಾರ್ಥನೆಯಲ್ಲಿ ನಾನು ಆಕೆ ನಡೆಸುವಾಗ Somewhere after some time, she started crying. ಎಲ್ಲೋ ಇಲ್ಲೋ ಒಂದು ಭಾಗದಲ್ಲಿ ಆಕೆ ಅಳಲು ಆರಂಭಿಸಿದಳು. And she was broken and crying. ಆಕೆ ಮುರಿಯಲ್ಪಟ್ಟವಳಾಗಿ ಅಳಲು ಆರಂಭಿಸಿದಳು. I knew the Holy Spirit had taken over. ನನಗೆ ಗೊತ್ತಾಯ್ತು, ಪವಿತ್ರಾತ್ಮನು ಆಕೆಯನ್ನು She ಆವರಿಸಿಕೊಂಡ. cried some 10-15 minutes. 10-15 ನಿಮಿಷ ಆಕೆ ಅತ್ತಳು. Then after she finished crying, ಆಕೆ ನಂತರ ಅಳುವುದನ್ನು ಮುಗಿಸಿದ ನಂತರ I told her, sister, stand up. ನಾನು ಆಕೆಗೆ ಹೇಳಿದೆ, ಸಹೋದರಿ ಎದ್ದು ನಿಂತ್ಕೋ. So people who come to carry her, they came. I said, no, leave her alone. ಆಕೆಯನ್ನು ಎಬ್ಬಿಸಿ ನಿಲ್ಲಿಸಲು ಬರಬೇಕಾದ ವ್ಯಕ್ತಿಗಳು ಬಂದು ನಾನು ಅವ್ರಿಗೆ ಹೇಳಿದೆ, ಬೇಡ, ಆಕೆಯನ್ನು ಬಿಡ್ರಿ. I said, sister, stand. ಸಹೋದರಿ ಎದ್ದು ನಿಂತ್ಕೋ. She stood up. ಆಕೆ ಎದ್ದು ನಿಂತಳು. I said, sit down. ನಾನು ಹೇಳಿದೆ, ಕುಳಿತುಕೋ. She sat down. ಆಕೆ ಕುಳಿತಳು. Stand up again. ತಿರುಗಿ ಎದ್ದು ನಿಂತ್ಕೋ. She stood up. ಎದ್ದು ನಿಂತಳು. Sit down. ಕುಳಿತುಕೋ. Again she sat down. ತಿರುಗಿ ಆಕೆ ಕುಳಿತುಕೊಂಡ್ಳು. She said, my arthritis is gone. ಆಕೆ ಹೇಳಿದ್ಲು, ನನ್ನ ಆರ್ಥರೈಟಿಸ್ ಹೋಯ್ತು. I told her, up till now I have not prayed for you. ನೋಡಿ, ಇಲ್ಲಿವರೆಗೆ ನಾನು ಪ್ರಾರ್ಥಿಸಿಲ್ಲ. Those 15 good men of God prayed, now God answered. ಆ 15 ಒಳ್ಳೆ ದೇವರ ಸೇವಕರು ಪ್ರಾರ್ಥಿಸಿದ್ರು, ಈಗ ದೇವರು ಉತ್ತರ ಕೊಟ್ಟ. My dear friends, ನನ್ನ ಪ್ರಿಯ ಸ್ನೇಹಿತರೆ, if you hate your brother, ನೀವು ನಿಮ್ಮ ಸಹೋದರನನ್ನ and ದ್ವೇಷಿಸುವುದಾದ್ರೆ, if you are not willing to forgive, ನೀವು ಅವರನ್ನ ಕ್ಷಮಿಸದೆ ಇರುವುದಾದ್ರೆ, you are in a terrible situation. ನೀವು ಬಹಳ ಕಠಿಣ ಸ್ಥಿತಿಯಲ್ಲಿದ್ದೀರಿ. You are closing heaven for yourself. ನಿಮಗಾಗಿ ಪರಲೋಕವನ್ನ ನೀವು ಮುಚ್ಚಿಕೊಳ್ತಿದ್ದೀರಿ. And nobody in this world can help you. ಈ ಲೋಕದ ಯಾರೂ ನಿಮಗೆ ಸಹಾಯ ಮಾಡಕ್ಕಾಗಲ್ಲ. I was called to pray for a pastor's wife who had cancer. ಒಬ್ಬ ಸಭಾಪಾಲಕರ ಪತ್ನಿಗೆ ಕ್ಯಾನ್ಸರ್ ಆಗಿತ್ತು, ಪ್ರಾರ್ಥಿಸಲು ನನ್ನನ್ನು ಕರೆದ್ರು. Last stage cancer. ಕೊನೆಯ ಹಂತದಲ್ಲಿದ್ದ When I ಕ್ಯಾನ್ಸರ್. went to the hospital, ನಾನು ಆಸ್ಪತ್ರೆಗೆ ಹೋದಾಗ she was on the bed. ಆಕೆ ಬೆಡ್ ನಲ್ಲಿದ್ಲು. And I just started to pray for her. ನಾನು ಆಕೆಗಾಗಿ ಪ್ರಾರ್ಥಿಸಲು ಆರಂಭಿಸಿದೆ. While I was praying for her, ನಾನು ಆಕೆಗಾಗಿ the ಪ್ರಾರ್ಥಿಸುತ್ತಿರುವಾಗ Lord said, ದೇವರು ನನಗೆ ಹೇಳಿದ್ದನು, she hates somebody. ಆಕೆ ಯಾರನ್ನೋ ದ್ವೇಷಿಸ್ತಾಳೆ. So I stopped my prayer. ನನ್ನ ಪ್ರಾರ್ಥನೆ I ನಿಲ್ಲಿಸಿದೆ. said, sister, ನಾನು ಹೇಳಿದ ಆಕೆಗೆ, ಸಹೋದರಿ, is there anybody in your life you hate and you're not able to forgive? ನಿನ್ನ ಜೀವಿತದಲ್ಲಿ ನೀನು ಯಾರನ್ನೋ ದ್ವೇಷಿಸುತ್ತಾ ಅವರನ್ನು ನಿನಗೆ ಕ್ಷಮಿಸಕ್ ಆಗ್ತಾ ಇಲ್ವಾ? She said, yes. ಆಕೆ ಹೇಳಿದಳು, ಹೌದು. I said, you want to be healed? ನೀವು ಸೌಖ್ಯ ಹೊಂದಬೇಕೆ ಎಂಬುದಾಗಿ ಕೇಳಿದೆ. You will have to forgive. ನೀವು ಸೌಖ್ಯ ಹೊಂದಬೇಕಾದ್ರೆ ನೀವು ಕ್ಷಮಿಸಬೇಕು. And she started crying. ನಂತರ ಆಕೆ ಅಳಲು ಆರಂಭಿಸಿದಳು. Then she started forgiving. ನಂತರ ಅವರನ್ನ ಕ್ಷಮಿಸಲು ಆರಂಭಿಸಿದಳು. Believe me, friends. ಸ್ನೇಹಿತರೆ, ನನ್ನ After that, when I prayed for her, ಅದಾದ ನಂತರ ಆಕೆಗಾಗಿ I ನಾನು felt the ಪ್ರಾರ್ಥಿಸುವಾಗ power go through her. ಆಕೆಯ ಶರೀರದಲ್ಲಿ ಶಕ್ತಿ ಹರಿಯುವುದನ್ನು ನಾನು After 2 ಗಮನಿಸಿದೆ. days, she was discharged from the hospital. 2 ದಿವಸ ನಂತರ ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ She was ಆದಳು. totally healed. ಪರಿಪೂರ್ಣವಾಗಿ ಸೌಖ್ಯ ಹೊಂದಿದಳು. She lived another 2-3 years. ಇನ್ನು 2-3 ವರ್ಷ ಬದುಕಿದಳು. My dear friends, ನನ್ನ ಪ್ರಿಯ ಸ್ನೇಹಿತರೆ, you may be having a question. ನಿಮಗೊಂದು ಪ್ರಶ್ನೆ ಇರಬಹುದು. Oh, I give my 1/10. ನಾನು ನನ್ನ 1/10 ಭಾಗದಲ್ಲಿ I give my ದಶಮಾಂಶ offering. ಕೊಡ್ತೇನೆ. ನಾನು ಕಾಣಿಕೆ ಕೊಡ್ತೇನೆ, I go to church. ಸಭೆಗೆ ಹೋಗ್ತೇನೆ. Why is I am having problems? ಯಾಕೆ ನನಗೆ ಸಮಸ್ಯೆಗಳು? So we will see. ನಾವು ನೋಡೋಣ. We will look at one verse in the Bible, Matthew chapter 5, verse 23. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಾಕ್ಯವನ್ನು You ಓದಿಕೊಳ್ಳೋಣ. cannot bribe God. ದೇವರನ್ನ ಮೋಸ Your ಮಾಡಕ್ಕಾಗಲ್ಲ. tithe and offering is not a bribe to God. ನಿಮ್ಮ ಕಾಣಿಕೆ, ನಿಮ್ಮ ಈ ದಶಮಾಂಶಗಳು ದೇವರಿಗೆ ಕೊಡುವ ಲಂಚವಲ್ಲ. Obedience is better than sacrifice. ಯಜ್ಞಕ್ಕಿಂತ ವಿಧೇಯತೆ ಮುಖ್ಯವಾದದ್ದು. So we will read Matthew chapter 5, verse 23. ಮತ್ತಾಯ 5:23 ನಾವು ಓದೋಣ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರರ ಸಂಗಡ ಒಂದಾಗು. Hallelujah. Therefore, if you bring your gift to the altar, Yes. and there remember that your brother has something against you, There you remember, when you bring your gift to the altar, you remember your brother has something against you.
ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ಬಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನಗೇನಾದ್ರೂ ವಿರೋಧವಿದ್ರೆ, that means you're not having anything against your brother. ನೋಡ್ರಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಹೋದರನ ಬಗ್ಗೆ ಏನು ವಿರೋಧತೆ ಇಲ್ಲ. Jesus is going to the next level. ಇನ್ನೊಂದು ಹಂತಕ್ಕೆ ದೇವರು ಯೇಸು If your ಹೇಳ್ತಿದ್ದಾನೆ, brother is having something against you, ನಿನ್ನ ಸಹೋದರನಿಗೆ ನಿನ್ನ ಬಗ್ಗೆ ಏನಾದ್ರೂ ಬೇಸರವಿದ್ರೆ so what you have to do? ನಿನಗೇನ್ ಮಾಡ್ಬೇಕು? Read. Leave your gift there before the altar Leave your gift before the altar. ಯಜ್ಞವೇದಿಯ ಮುಂದೆ ನಿನ್ನ ಕಾಣಿಕೆಯನ್ನು ಬಿಟ್ಟು ಬಿಡು. and go your way. Yes. First be reconciled to First. your brother. ಮೊದಲೇದಾಗಿ First get reconciled to your brother. ನಿನ್ನ ಸಹೋದರನ ಸಂಗಡ ಒಂದಾಗು, Then bring your offering. ನಂತರ ನಿನ್ನ ಕಾಣಿಕೆಯನ್ನು ತಂದುಕೊಂಬ. Hey, many may be thinking I'm giving offering tithe. Why am I having problems? ಅನೇಕರು ಯೋಚಿಸ್ತಾ ಇದ್ದಾರೆ, ನಾನು ಕಾಣಿಕೆ ಕೊಡ್ತೇನೆ, ದಶಮಾಂಶ ಕೊಡ್ತೇನೆ, ಯಾಕೆ ನನಗೆ ಸಮಸ್ಯೆ? Even before your offering and your tithe comes forgiveness. ನೋಡ್ರಿ, ನಿಮ್ಮ ಕಾಣಿಕೆ ದಶಮಾಂಶ ಇದಕ್ಕಿಂತ ಮೊದಲೇ ಕ್ಷಮಾಪಣೆ ಮುಖ್ಯ. Forgiveness is ಕ್ಷಮಾಪಣೆ very important. ಬಹಳ ಮುಖ್ಯವಾದದ್ದು. You'll open heaven for yourself. ನಿಮಗಾಗಿ ಪರಲೋಕವನ್ನು ನೀವು ತೆರೆದುಕೊಳ್ತೀರಿ. So my dear friends, ನನ್ನ ಪ್ರಿಯ ಸ್ನೇಹಿತರೆ, even before your tithe and offering comes forgiveness. ನಿಮ್ಮ ಕಾಣಿಕೆ ದಶಮಾಂಶಕ್ಕಿಂತಲೂ ಮೊದಲು ಕ್ಷಮಾಪಣೆ ಬರ್ತದೆ. If you feel your brother has something against you, ನಿಮ್ಮ ಸಹೋದರನಿಗೆ ನಿಮ್ಮ ಬಗ್ಗೆ ಬೇಸರವಿದೆ ಎಂಬುದು ನಿಮ್ಮ ಜ್ಞಾಪಕಕ್ಕೆ ಬಂದ್ರೆ, if you look at the cross, ಶಿಲುಬೆಯನ್ನು ನೋಡ್ರಿ. Jesus is forgiving those people who beat him. ಆತನಿಗೆ ಅಲ್ಲಿ ಕೇಳಿಕೊಳ್ತಿರೋರ್ನ ಯೇಸು ಅಲ್ಲಿ ಕ್ಷಮಿಸ್ತಿದ್ದಾನೆ. And you know what Jesus says? ಯೇಸು ಏನು ಹೇಳಿದ ಗೊತ್ತಾ? Father, ತಂದೆಯೇ, forgive them, ಅವ್ರನ್ನ ಕ್ಷಮಿಸು, for they do not know what they are doing. ಅವ್ರು ಏನು ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. You know how we pray? ನಾವು ಹೇಗೆ ಪ್ರಾರ್ಥಿಸ್ತೀವಿ? We pray like this. ನಾವು ಹೀಗೆ ಪ್ರಾರ್ಥಿಸ್ತೀವಿ, Father, I am forgiving this person, ತಂದೆ, ನಾನು ಈ ವ್ಯಕ್ತಿಯನ್ನು ಕ್ಷಮಿಸ್ತೀನಿ, but you don't leave him. ಆದ್ರೆ ನೀನು ಅವನನ್ನು ಬಿಡಬೇಡ, You bash him up. ನೀನು ಆತನ ಶಿಕ್ಷಿಸು, You deal with him. ನೀನು ಆತನ ಸಂಗಡ ವ್ಯವಹರಿಸು. Jesus didn't pray like this. ಯೇಸು ಹೀಗೆ ಪ್ರಾರ್ಥಿಸ್ಲಿಲ್ಲ. Jesus has already forgiven them. ಯೇಸು ಈಗಾಗಲೇ ಅವ್ರನ್ನ ಕ್ಷಮಿಸಿದ್ದಾನೆ. And he's saying, Father, ಆತನ ಹೇಳಿದನು, ತಂದೆಯೇ, you also forgive him. ನೀವು ಆತನನ್ನು ಕ್ಷಮಿಸಿರಿ, You also forgive him. ನೀನು ಆತನನ್ನು ಕ್ಷಮಿಸು. Hallelujah. ಹಾಲೆಲೂಯಾ. So my dear friends, ನನ್ನ ಪ್ರಿಯ ಸ್ನೇಹಿತರೆ, look at the level of forgiveness. ನೋಡ್ರಿ ಕ್ಷಮಾಪಣೆಯ ಹಂತವನ್ನ. Because God says, vengeance is mine. ನೋಡ್ರಿ, ದೇವರು ಹೇಳಿದ್ದಾನೆ, ಆ ಮೊಯ್ಯಿ ತೀರಿಸುವುದು ನನ್ನ ಜವಾಬ್ದಾರಿ. So you forgive, ನೀವು ಕ್ಷಮಿಸಿರಿ, and you must pray, Father, you also forgive. ಹಾಗೆ ನೀವು ಕ್ಷಮಿಸಿ ಪ್ರಾರ್ಥಿಸಬೇಕು, ತಂದೆಯೇ ನೀನು ಕ್ಷಮಿಸು. So my dear friends, ನನ್ನ ಪ್ರಿಯ ಸ್ನೇಹಿತರೆ, forgiveness is a most important thing. ಕ್ಷಮಾಪಣೆ ಬಹಳ ಮುಖ್ಯವಾದ ಸಂಗತಿ. If you forgive, ನೀವು ಕ್ಷಮಿಸಿದ್ರೆ the Father will forgive you. ತಂದೆಯು ಕ್ಷಮಿಸ್ತಾನೆ. Now I'm coming to a very important part which will shock you. ಬಹಳ ಮುಖ್ಯವಾದ ಒಂದು ಅಂಶಕ್ಕೆ ನಾನು ಬರ್ತೇನೆ, ಇದು ನಿಮ್ಮನ್ನು ವಿಸ್ಮಯಗೊಳಿಸ್ತದೆ. Jesus is telling us a parable in Matthew chapter 18. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಒಂದು ಸಾಮ್ಯವನ್ನು ಹೇಳ್ತಿದ್ದಾನೆ. Now it's a big story to read and we have less time, so I'll come directly and explain to you. ನಮಗೆ ಸಮಯದ ಅಭಾವ ಇರುವುದರಿಂದ ಇದು ಬಹಳ ದೊಡ್ಡ ವಿಸ್ತಾರವಾದ ಒಂದು ಸಂಗತಿ. You can read it at home from Matthew chapter 18 verse 23 onwards. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ನೇ ವಾಕ್ಯದ ನಂತರದ ವಾಕ್ಯ ನೀವು ಮನೆಯಲ್ಲಿ ಓದ್ರಿ. Jesus is talking about a man who took a big loan from the king. ಅರಸನಿಂದ ಬಹಳ ದೊಡ್ಡ ಮೊತ್ತದ ಸಾಲವನ್ನು ತೆಗೆದುಕೊಂಡ ಒಬ್ಬ ವ್ಯಕ್ತಿಯ ಬಗ್ಗೆ ಯೇಸು ಹೇಳ್ತಾನೆ. And after many years he could not pay back. ಅನೇಕ ವರ್ಷಗಳ ನಂತರ ಆತನಿಗೆ ಹಿಂತಿರುಗಿಸಿ ಸಾಲ ಕೊಡಕ್ಕಾಗಲ್ಲ. So the king calls him. ಅರಸನು ಆತನನ್ನು ಕರೆದನು. And the king tells him, what about my money? ನನ್ನ ದುಡ್ಡಿನ ಬಗ್ಗೆ ಏನು ಎಂಬುದಾಗಿ ಕೇಳಿದ. He says, oh king, ಆಯ್ತು, I went into a loss. ನನಗೆಲ್ಲವೂ ಲಾಸ್ ಆಯ್ತು, I can't pay. ನನಗೆ ಹಿಂತಿರುಗಿಸಿ ಕೊಡಕ್ The ಆಗ್ತಾ ಇಲ್ಲ. king gets angry. ಅರಸನು ಸಿಟ್ಟುಕೊಂಡನ. The king sell his wife, sell his children, sell everything he has. ನಿನ್ನ ಪತ್ನಿ, ನಿನ್ನ ಮಕ್ಕಳು, ನಿನಗೆ ಏನಿದೆ ಎಲ್ಲವನ್ನ ಮಾರಿಬಿಡು. Put this man in prison. ಆ ವ್ಯಕ್ತಿಯನ್ನ ಸೆರೆಮನೆಯಲ್ಲಿ ಹಾಕು. And hand him over to the tormentors. ಆ ಹಿಂಸಕರ ಕೈಯಲ್ಲಿ ಆತನನ್ನು ಒಪ್ಪಿಸಿಕೊಡು. Till he pays back everything. ಆತನು ಎಲ್ಲವನ್ನ ಹಿಂತಿರುಗಿಸಿ ಕೊಡುವವರೆಗೂ. But that man was begging, king, please forgive me, please forgive me. ಈಗ ಆದ್ರೆ ಆ ವ್ಯಕ್ತಿ, ದೇವರೇ ಅರಸನೇ ನನ್ನ ಕ್ಷಮಿಸು ಕ್ಷಮಿಸಿ ಎಂಬ ಕೇಳ್ಕೊಳ್ತಾನೆ. He owed the king crores of rupees. ಅರಸನ ಬಳಿ ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡಿದ್ದಾನೆ. But the king forgave him. ಅರಸನು ಕ್ಷಮಿಸಿದನು. King said, okay, go. ಆಯ್ತು, ಹೋಗು, I forgive you. ನಾನು ನಿನಗೆ ಕ್ಷಮಿಸ್ತೇನೆ. Now this man went down ಈ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗಿ and he found one of his servant ಆತನ ಒಬ್ಬ ಸೇವಕನ ಆತನ ಮುಂದೆ ಬರ್ತಾನೆ. who had to pay him maybe 50,000 rupees. ಒಂದು 50,000 ಕೊಡುವುದಕ್ಕೆ ಇರಬಹುದು ಅವನಿಗೆ. So he said, give me the money. ಈಗ ಆತನ ಬಳಿ ಕೇಳ್ತಾನೆ, ನನ್ನ That ದುಡ್ಡು man ನನಗೆ said, ಕೊಡು. I don't have now, I'll give you later. ನನ್ನ ಬಳಿ ಈಗ ದುಡ್ಡಿಲ್ಲ, ನಂತರ ನಾನು ಕೊಡ್ತೇನೆ. So he beat him up ಆತನ ವೈದನು and he put him in prison. ಆತನನ್ನು ಹೊಡೆದು ಸೆರೆಮನೆಗೆ ಹಾಕಿದನು. Now the soldiers saw this. ಇದನ್ನ ಸೈನಿಕರು ನೋಡಿದ್ರು. They came and reported to the king. ಇದನ್ನ ಬಂದು ಅರಸನ ಬಳಿ ಹೇಳಿದ್ರು. They said, king,
ಅರಸನೇ, you forgave that man crores of ನೀನು rupees. ಕೋಟಿ ಸಾಲವನ್ನ ಆ ವ್ಯಕ್ತಿಗೆ ಕ್ಷಮಿಸಿದಿ. He could not forgive his servant of 50,000. ಆದ್ರೆ ಆತನು ತನ್ನ ಸೇವಕನ 50,000 ರೂಪಾಯಿನ He beat ಕ್ಷಮಿಸಲಿಲ್ಲ. him up ಆತನನ್ನ ಹೊಡೆದನು, and he put him in prison. ಆತನನ್ನ ಸೆರೆಗೆ ಹಾಕಿದ್ದಾನೆ. The king got angry. ಅರಸನಿಗೆ ಸಿಟ್ಟು ಬಂತು. The king said, call that man again. ಅರಸನು ಹೇಳಿದನು, ಆ ವ್ಯಕ್ತಿಯನ್ನು ತಿರುಗಿ ಕರೀರಿ. Now what is the king telling him? ಈಗ ಅರಸನು ಏನು ಹೇಳ್ತಿದ್ದಾನೆ? The king is saying, ಅರಸನು ಹೇಳ್ತಿದ್ದಾನೆ, I forgave you so much. ಅಷ್ಟು ದೊಡ್ಡ ವಿಷಯವನ್ನು ನಾನು ನಿನಗೆ ಕ್ಷಮಿಸಿದ್ದೇನೆ. And couldn't you forgive just 50,000? ಈ 50,000 ನಿನ್ನ ಕೈಯಲ್ಲಿ ಕ್ಷಮಿಸಕ್ ಆಗ್ಲಿಲ್ವಾ? Because you couldn't forgive, ನೀನು ಆತನನ್ನ ಕ್ಷಮಿಸದೇ ಇರೋದ್ರಿಂದ why should I forgive you? ನಾನು ಯಾಕೆ ನಿನ್ನನ್ನು ಕ್ಷಮಿಸಬೇಕು? Now please note ಇಲ್ಲಿ ನೋಡ್ರಿ, ಗಮನ ಇಟ್ಕೊಳ್ರಿ. what the king had forgiven. ಈಗಾಗಲೇ ಅರಸನು ಈತನನ್ನ ಕ್ಷಮಿಸಿ ಆಗಿತ್ತು. Because he didn't forgive, ಈತನು ಕ್ಷಮಿಸದೇ the ಇದ್ದದ್ರಿಂದ king put everything back on him. ತಿರುಗಿ ಆ ಎಲ್ಲ ಭಾರವನ್ನ, ಶಿಕ್ಷೆಯನ್ನು ಈತನ ಮೇಲೆ ಹಾಕಿದನು. Now I want to come to the real part of this parable. ಈ ಒಂದು ಸಾಮ್ಯದ ನಿಜವಾದ ಅಂಶಕ್ಕೆ ನಾನೀಗ ಬರ್ತೇನೆ. Verse 34. 34ನೇ ವಾಕ್ಯ. We are going to read from Matthew 18:34. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 34ನೇ ವಾಕ್ಯ. Look what the king is saying. ಅರಸನು ಹೇಳುವುದನ್ನು ನೋಡ್ರಿ. ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. Was angry and delivered him to the torturers until he should pay all that was due to him. Yes. Now what did the master do? ಈಗ ಒಡೆಯನ್ ಏನ್ ಮಾಡ್ತಾನೆ? What did the king do? ಅರಸನು ಏನ್ ಮಾಡ್ತಾನೆ? He handed him over to the tormentors. ಶಿಕ್ಷಿಸುವವರ ಕೈಗೆ ಒಪ್ಪಿಸಿಕೊಟ್ಟನು. Now, what will a tormentor do? ಈಗ ಶಿಕ್ಷಿಸುವವರು ಏನ್ ಮಾಡ್ತಾರೆ? The tormentor will torment this man's body. ಈ ಪೀಡಿಸುವವರು ಈತನ ಶರೀರವನ್ನ ಪೀಡಿಸ್ತಾರೆ. They will torture his body. ಆತನ ಶರೀರಕ್ಕೆ ಹಿಂಸೆ They ಕೊಡ್ತಾರೆ, will beat him up. ಆತನಿಗೆ ಹೊಡಿತಾರೆ. That is called tormentor. ಅದನ್ನೇ ಪೀಡಿಸುವುದು ಎಂಬುದಾಗಿ So ಹೇಳ್ತೇವೆ. the master said, ಒಡೆಯನು ಹೇಳಿದನು, sell everything he has now. ಆತನಿಗಿರುವುದನ್ನೆಲ್ಲವನ್ನ ಮಾರಿಬಿಡ್ರಿ, And this fellow to the tormentor. ಈ ವ್ಯಕ್ತಿಯನ್ನ ಪೀಡಿಸುವವರ ಕೈಗೆ ಒಪ್ಪಿಸಿಕೊಡ್ರಿ. So the tormentor will torture his body. ಪೀಡಿಸುವವರು ಆತನ ಶರೀರವನ್ನ ಪೀಡಿಸ್ತಾರೆ, And he will suffer. ಆತನಿಗೆ ಬಾಧೆ ಪಡಬೇಕು. Praise the Lord. ಪ್ರೈಸ್ ದಿ ಲಾರ್ಡ್. Hallelujah. ಹಲ್ಲೆಲೂಯಾ. Now I want to show you what is written in verse 35. 35ನೇ ವಾಕ್ಯದಲ್ಲಿ ಏನು ಬರೆದಿದೆ ಅದನ್ನ ನಾನು ತೋರಿಸ್ತೀನಿ. We are carefully going to read verse 35. 35ನೇ ವಾಕ್ಯವನ್ನು ಬಹಳ ಗಂಭೀರವಾಗಿ ನಾವು ಓದೋಣ. Yes. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. So my heavenly Father also will do to you if each of you from his heart does not forgive his brother his Yes, trespasses. so my heavenly Father will do likewise. ಪರಲೋಕದ ತಂದೆಯು ನಿಮಗೆ ಹಾಗೆಯೇ ಮಾಡ್ತಾನೆ. Like this man king did. ಈ ಅರಸನು ಮಾಡಿದ ಹಾಗೆ He handed that man over to the tormentor, ಆ ವ್ಯಕ್ತಿಯನ್ನ ಪೀಡಿಸುವವರ ಕೈಗೆ ಒಪ್ಪಿಸಿಕೊಟ್ಟ to ಹಾಗೆ the torturer, ಪೀಡಿಸುವವನ ಕೈಗೆ who's going to torture his body. ಆತನ ಶರೀರವನ್ನು ಹಿಂಸಿಸುವವನು. Jesus is saying, ಯೇಸು ಹೇಳ್ತಿದ್ದಾನೆ, my heavenly Father will also do the same. ನನ್ನ ಪರಲೋಕದ ತಂದೆಯು ಇದೇ ರೀತಿ ಮಾಡ್ತಾನೆ. If you don't forgive. ನೀವು ಕ್ಷಮಿಸದಿದ್ರೆ So what will the heavenly Father do? ಪರಲೋಕದ ತಂದೆ ಏನು ಮಾಡ್ತಾನೆ? He will hand you over to the tormentor. ಪೀಡಿಸುವವರ ಕೈಗೆ ನಿಮ್ಮನ್ನ ಒಪ್ಪಿಸಿಕೊಡ್ತಾನೆ. And the tormentor will not leave you. ಪೀಡಿಸುವವನು ನಿಮ್ಮನ್ನ ಕೈ ಬಿಡಲ್ಲ. The tormentor will torture your body. ಪೀಡಿಸುವವನು ನಿಮ್ಮ ಶರೀರವನ್ನ ಪೀಡಿಸ್ತಾನೆ, ಹಿಂಸಿಸ್ತಾನೆ, Sickness and disease. ರೋಗ ಹಾಕ್ತಾನೆ. My dear friends, ನನ್ನ ಪ್ರಿಯ ಸ್ನೇಹಿತ, God is good all the time. ದೇವರು ಎಲ್ಲ ಸಮಯದಲ್ಲಿ ಒಳ್ಳೆಯವನು. He will not torture you. ಆತ ನಿಮ್ಮನ್ನು But ಹಿಂಸಿಸುವುದಿಲ್ಲ, he'll hand you over to the tormentor. ಆದ್ರೆ ಪೀಡಿಸುವವರ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಡ್ತಾನೆ. There are two people in the Bible I know that God handed over to the tormentor. ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿ ನನಗೆ ಗೊತ್ತಿದ್ದಾರೆ, ಅವರನ್ನ ದೇವರು ಪೀಡಿಸುವವರ ಕೈಗೆ ಒಪ್ಪಿಸಿದನು. One is Job. ಒಂದು ಯೋಬನು. When God handed him over to the tormentor, the devil. ಸೈತಾನನ ಕೈಗೆ ಪೀಡಿಸುವುದಕ್ಕಾಗಿ ಯೋಬನನ್ನು ದೇವರು And ಒಪ್ಪಿಸಿಕೊಟ್ಟನು. you see what the devil did to Job's body. ಸೈತಾನನು ಯೋಬನ ಶರೀರಕ್ಕೆ ಏನು He ಮಾಡಿದ had ನೋಡ್ರಿ. boils all over his body. ಆತನ ಶರೀರದಲ್ಲಿ ಎಲ್ಲ ಗುಳ್ಳೆ ಇತ್ತು. His body was tormented. ಆತನ ಶರೀರವು And then ಬಾಧೆಗೊಳಪಟ್ಟಿತು. God came and restored him. ದೇವರು ಬಂದು ತಿರುಗಿ ಪುನರ್ ಸ್ಥಾಪಿಸಿದನು. There is a second person I want to show you in the Bible. ಸತ್ಯವೇದದಲ್ಲಿ ಇನ್ನೊಬ್ಬ ವ್ಯಕ್ತಿ ನಾನು And ತೋರಿಸ್ತೇನೆ. the living God handed over to the tormentor. ಜೀವ ಸ್ವರೂಪನಾದ ದೇವರು ಪೀಡಿಸುವವರ ಕೈಗೆ ಆತನನ್ನು ಒಪ್ಪಿಸಿದನು. And that is Jesus. ಅದು ಯೇಸು. The heavenly Father handed him over to the tormentor. ಪರಲೋಕದ ತಂದೆ ಪೀಡಿಸುವವರ ಹಿಂಸಿಸುವವರ Look what ಕೈಗೆ the ಯೇಸುವನ್ನು tormentor ಒಪ್ಪಿಸಿದನು. ಪೀಡಿಸುವವರು ಏನು ಮಾಡಿದ್ರು ನೋಡ್ರಿ. The tormentor tortured Jesus' body. ಹಿಂಸಿಸುವವರು ಯೇಸುವಿನ ಶರೀರವನ್ನ ಹಿಂಸಿಸಿದರು. His body was broken for our sake. ಆತನ ಶರೀರವು ನಮಗಾಗಿ ಅದು His blood ಬಾಧಿಸಲ್ಪಟ್ಟಿತು. was shed. ಆತನ ರಕ್ತವು The ಸುರಿಯಲ್ಪಟ್ಟಿತು. tormentor didn't leave anything. ಆ
ಪೀಡಿಸುವವರು ಎಂದನ್ನ ಬಿಡಲಿಲ್ಲ. Jesus' body was made like a plowed field. ಯೇಸುವಿನ ಶರೀರವು ಹೂಳುವವರ ಹೊಲದಾಗಾಯ್ತು. But the Father did this so that we can get saved. ತಂದೆ ಇದನ್ನ ಮಾಡಿದ್ದು ನಾವು ರಕ್ಷಿಸಲ್ಪಡಬೇಕೆಂಬುದಾಗಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, if Jesus took so much suffering for our sin, ನಮ್ಮ ಪಾಪಗಳಿಗಾಗಿ ಯೇಸು ಅಷ್ಟು ದೊಡ್ಡ ಬಾಧೆಯನ್ನು ಪಟ್ಟಿರುವುದಾದ್ರೆ, today, ಇಂದು whoever does anything for us, ನಮಗಾಗಿ against us, ಬೇರೆ ಉಳಿದವರು ಏನೇ ಮಾಡಿದ್ರು, anybody does anything against us, ನಮಗೆ ಯಾರು ಏನೇ ಮಾಡಿದ್ರು, it's like a 50 rupees. ಅದು ಕೇವಲ 50 ರೂಪಾಯಿ What ಹಾಗೆ. we have done to our master ನಾವು ನಮ್ಮ ತಂದೆಗೆ ನಾವು ಈಗಾಗಲೇ ದೊಡ್ಡದನ್ನು is ಮಾಡಿದ್ದೇವೆ. countless. ಆತನು ಲೆಕ್ಕವಿಲ್ಲದಷ್ಟು. My dear friends, ನನ್ನ ಪ್ರಿಯ you ಸ್ನೇಹಿತರೆ, want God to open heaven for you? ನಿಮಗಾಗಿ ದೇವರು ಪರಲೋಕವನ್ನು ತೆರಿಬೇಕಾ? Get on your knees, ನಿಮ್ಮ ಮೊಣಕಾಲಿನಲ್ಲಿ fast ಒರ್ರಿ. and pray. ಉಪವಾಸಿದ್ದು If you ಪ್ರಾರ್ಥಿಸಿರಿ. can't forgive, fast and pray. ನಿಮಗೆ ಕ್ಷಮಿಸಕ್ಕಾಗಲ್ಲ, 3 days, ಉಪವಾಸದಿಂದ 7 days, ಪ್ರಾರ್ಥಿಸಿರಿ. 21 days. 3 ದಿವಸ, 7 ದಿವಸ, 21 ದಿವಸ. Say, God, give me grace to forgive. ದೇವರ ಬಳಿ ಹೇಳ್ರಿ, ದೇವರೇ ಕ್ಷಮಿಸಲು ಬೇಕಾದ Forgive all your ಕೃಪೆಯನ್ನು ಕೊಡು. enemies. ನನ್ನ ಎಲ್ಲ ವಿರೋಧಿಗಳನ್ನು ಕ್ಷಮಿಸಲು. Heavenly Father will forgive you. ಆಗ ಪರಲೋಕದ ತಂದೆ ನಿಮ್ಮನ್ನು And ಕ್ಷಮಿಸ್ತಾನೆ. He will bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. Maybe there are many people who are sick now. ಈ ವೇಳೆಯಲ್ಲಿ ವೀಕ್ಷಿಸುವವರು ಅನೇಕ And you ರೋಗಿಗಳಾಗಿರಬಹುದು. don't know what to do. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಿಮಗೆ. Check up your life. ನಿಮ್ಮ ಜೀವಿತವನ್ನು Maybe ಪರೀಕ್ಷಿಸಿಕೊಳ್ಳಿ. there is somebody you're not forgiven. ನಿಮ್ಮ ಜೀವಿತದಲ್ಲಿ ನೀವು ಯಾರನ್ನೋ ಕ್ಷಮಿಸದಿರಬಹುದು. Because of that, heaven is closed for you. ಅದಕ್ಕಾಗಿ ನಿಮಗಾಗಿ ಪರಲೋಕವು ಮುಚ್ಚಲ್ಪಟ್ಟಿದೆ. Father, I pray for these. ತಂದೆ, ನಾನು ಇವರಿಗಾಗಿ ಪ್ರಾರ್ಥಿಸ್ತೇನೆ. Give them the grace, Lord. ಕೃಪೆಯನ್ನು ಕೊಡು ಅವರಿಗೆ. Give them the grace to forgive. ಕ್ಷಮಿಸಲು ಬೇಕಾದ ಕೃಪೆಯನ್ನು ಕೊಡು. Let every Christian open heaven for themselves. ಎಲ್ಲ ಕ್ರೈಸ್ತರು ಅವರಿಗಾಗಿ ಪರಲೋಕವು ತೆರೆಯಲ್ಪಡಲಿ. Touch them right now. ಈ Lord. ವೇಳೆಯಲ್ಲಿ ಅವ್ರನ್ನ ಮುಟ್ಟು Bless them. ಅವ್ರನ್ನ ಆಶೀರ್ವದಿಸು. Maybe their finance is stopped. ಅವರ ಹಣಕಾಸಿನ business is ವಿಷಯ, stopped. ಅವರ ಬಿಸ್ನೆಸ್ Their ಮುಚ್ಚಲ್ಪಟ್ಟಿದೆ. body is tormented. ಅವರ ಶರೀರ ಬಾಧೆ ಪಡಿಸಿರಬಹುದು. Sickness is overtaken. ರೋಗ ಅವರ ಮೇಲೆ ಇರಬಹುದು. Forgive, Lord. ದೇವರೇ ಕ್ಷಮಿಸು. Forgive, Lord. ದೇವರೇ ಕ್ಷಮಿಸು. Give them the grace to forgive. ಕ್ಷಮಿಸಲು ಬೇಕಾದ ಕೃಪೆಯನ್ನು That ಕೊಡು. each one may open heaven for themselves. ಅವರಿಗಾಗಿ ಪ್ರತಿಯೊಬ್ಬರು ಪರಲೋಕವನ್ನ ತೆರೆದುಕೊಳ್ಳಲಿ. Bless you, Lord. ದೇವರೇ ಆಶೀರ್ವದಿಸು. Have mercy, Lord. ಕರುಣೆಯನ್ನು ತೋರಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.